ಹಲೋ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇರ್ ಕಿಟ್ ಒಬ್ಬ ಪ್ರೊಫೆಷನಲ್ ಕಿಟ್ ಹತ್ರ ಏನೇನು ಮಿನಿಮಮ್ ಟು ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ, ಮಿನಿಮಮ್ ಏನೇನು ಹೇರ್ ಕಿಟ್ ಇರಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಒಂದೊಂದ್ರದ್ದೇ ಹೆಸರು ಕೂಡ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಹೀಟಿಂಗ್ ಟೂಲ್ಸ್ ಅಂತಂದ್ರೆ ಕರೆಂಟ್ ಮೂಲಕ ನೀವು ಹೇರಿಗೆ ಏನೇನು ಮಾಡ್ಬೋದು. ಫಸ್ಟ್ ಸ್ಟೆಪ್ ಬಂದು ನಿಮ್ಮ ಕ್ಲೈಂಟ್ ಹೇರ್ ವೆಟ್ ಇದ್ರೆ ನಮಗೆ ಹೇರ್ ಡ್ರೈಯರ್ ಬೇಕಾಗುತ್ತೆ. ಓಕೆ, ಹೇರ್ ಡ್ರೈಯರ್ ಇದು ನೀವು ಲೋಕಲ್ದು ಇಟ್ಕೊಳ್ಬೋದು, ಪ್ರೊಫೆಷ್ನಲ್ದು ಇಟ್ಕೊಳ್ಬೋದು. ನನ್ನ ಹತ್ರ ಮುಂಚೆ ಪ್ರೊಫೆಷ್ನಲ್ ಇತ್ತು, ಅದು ಹಾಳಾಗಿ ನಾನೀಗ ಲೋಕಲ್ದು ಇಟ್ಕೊಂಡಿದ್ದೀನಿ ಹೇರ್ ಡ್ರೈ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ನಿಮ್ಮ ಹತ್ರ ಬಂದು ಕರ್ಲರ್ ಇರಬೇಕು. ಕರ್ಲರಲ್ಲಿ 2 ಥರ ಇರುತ್ತೆ. ಇದು ಒಂದು ಕರ್ಲರು, ಇದು ನಾರ್ಮಲ್ ಕರ್ಲರು, ಇನ್ನೊಂದು ಪೆನ್ಸಿಲ್ ಕರ್ಲರ್ ಬರುತ್ತೆ. ಅದು ನೀವು ತುಂಬಾ ಸಣ್ಣ ಕರ್ಲ್ ಮಾಡೋದಿದ್ರೆ ಇಂಟರ್ನ್ಯಾಷನಲಿ ಅಥವಾ ಫ್ಯಾಷನ್ ಫೀಲ್ಡ್ ಅಲ್ಲಿ, ಫಿಲ್ಮ್ ಫೀಲ್ಡ್ ಅಲ್ಲಿ ಎಲ್ಲ ನಮಗೆ ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಬೇಕಂದ್ರೆ ಪ್ರಾಕ್ಟೀಸ್ಗೆ ತಗೊಳ್ಬೋದು. ಇದು ಕರ್ಲರು. ನೆಕ್ಸ್ಟ್ ನಿಮ್ಗೆ ಇದು ಕ್ರಿಂಪರ್ ಅಂತಾರೆ, ಈ ತರ ಇರುತ್ತೆ ಕ್ರಿಂಪರು. ಕಾಣಿಸ್ತಾ ಇದೆಯಾ? ಇದು ಹೇರ್ಗೆ ವಾಲ್ಯೂಮ್ ಕೊಡ್ಲಿಕ್ಕೆ. ನೀವು ಹೇರ್ ಡ್ರೈ ಮಾಡಿದ ನೆಕ್ಸ್ಟ್ ಫ್ರಂಟ್ ವೇರಿಯೇಷನ್ ಅಲ್ಲಿ ಹಾಗೆ ಕ್ರೌನ್ ಏರಿಯಾದಲ್ಲಿ ವಾಲ್ಯೂಮ್ ಕೊಡ್ಲಿಕ್ಕೆ. ಇದು ಸ್ಟ್ರೈಟ್ನರ್. 3 in 1 ಎಲ್ಲ ಇಟ್ಕೊಳ್ಳೋದಕ್ಕಿಂತ ಈ ತರ ಸಪರೇಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಆಕ್ಚುಲ್ ಆಗಿ. ಮತ್ತೆ ಕ್ರಿಂಪರ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಗ್ಲೌಸ್ ಇಂಪಾರ್ಟೆಂಟ್, ಯಾಕಂದ್ರೆ ಹೀಟ್ ಜಾಸ್ತಿ ಆದಾಗ ಇನ್ನೊಂದು ಕೈ ಸುಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ನೋಡಿ ಫಾಕ್ಸ್ ಬ್ರ್ಯಾಂಡ್, ಎಲ್ಲ ಫಾಕ್ಸ್ ಬ್ರ್ಯಾಂಡ್ ನಂದು. ಓಕೆ, ನೆಕ್ಸ್ಟ್ ಇದಿಷ್ಟು ಹೀಟಿಂಗ್ ಟೂಲ್ಸ್. ಇದಿಷ್ಟು ನಿಮ್ಮ ಹತ್ರ ಇರಲೇ ಬೇಕಾದಂತ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಪಿನ್ ಬಾಕ್ಸ್. ಇದರಲ್ಲಿ ಏನೇನಿರುತ್ತೆ, ಏನೇನು ಇಟ್ಕೊಳ್ಬೇಕು ಅದನ್ನ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಫಸ್ಟ್ ಡಕ್ಬಿಲ್ ಕ್ಲಿಪ್, ಇಲ್ಲ ಅಂತಂದ್ರೆ ಕ್ರೊಕೊಡೈಲ್ ಕ್ಲಿಪ್. ಇದು ಏನಂದ್ರೆ ಹೇರ್ ಪಾರ್ಟಿಷನ್ ಮಾಡಿ ಇಟ್ಕೊಂಡಾಗ ಫ್ರಂಟ್ ವೇರಿಯೇಷನ್ ಮತ್ತೆ ಕ್ರೌನ್ ಏರಿಯಾ ಮತ್ತೆ ಬ್ಯಾಲೆನ್ಸ್ಡ್ ಹೇರ್ಗೆ ಲಾಕ್ ಮಾಡಿ ಇಟ್ಕೊಳ್ಳಕ್ಕೆ ಇದು. ಓಕೆ, ಇದು ನಿಮ್ಗೆ ಮ್ಯಾಕ್ಸಿಮಮ್ ಒಂದು 5 ಪೀಸ್ ವರೆಗೂ ಇಟ್ಕೊಂಡ್ರೆ ಒಳ್ಳೆಯದು. ಎಕ್ಸ್ಟ್ರಾ ಒಂದು ಅಂತ 3 ಪೀಸಸ್ ಬೇಕಾಗುತ್ತೆ. ಆಮೇಲೆ ಬಾಬಿ ಪಿನ್ಸ್ ಅಂದ್ರೆ ಹೇರ್ ಪಿನ್ನೇನೆ, ಸುಜಾತಾ ಹೇರ್ ಪಿನ್ ಸ್ಟ್ರಾಂಗ್ ಇರುತ್ತೆ ನೋಡಿ. ಬಟ್ ಇದನ್ನ ನಾವು ಸುಜಾತಾ ಹೇರ್ ಪಿನ್ ಅಂತ ಹೇಳಲ್ಲ, ಬಾಬಿ ಪಿನ್ಸ್ ಅಂತ ಹೇಳ್ತೀವಿ. ಇದು ನೀವು ಜಾಸ್ತಿ ಇಟ್ಕೊಳ್ಬೇಕಾಗತ್ತೆ, ಜಾಸ್ತಿ ಖರ್ಚಾಗೋದೆ ಅದು. ಯಾಕಂದ್ರೆ ಪ್ರತಿಯೊಂದು ಹೇರ್ ಸ್ಟೈಲ್ಗೂ ಫ್ರಂಟ್ ವೇರಿಯೇಷನ್ ಕ್ರೌನ್ ಏರಿಯಾಗೆ ಪಿನ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ಯೂಸ್ ಮಾಡೋದು 0 ಸೈಜ್ ರಬ್ಬರ್ ಬ್ಯಾಂಡ್ ಅಂತ ಹೇಳ್ತಾರೆ ಇದಕ್ಕೆ. ಇದು ನೀವು ಶಾಪಲ್ಲೂ ಹಾಗೆ ಕೇಳಿದ್ರೆ ನಿಮ್ಗೆ ಸಿಗುತ್ತೆ. ಮತ್ತೆ ಈ ರಬ್ಬರ್ ಬ್ಯಾಂಡ್ ನ ಯೂಸ್ ಮಾಡಿದ್ರೆ ಕಟ್ ಮಾಡಿನೇ ತೆಗಿಬೇಕು, ಹಾಗೆ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆಗ್ಬೋದು, ಬಟ್ ಹೇರ್ ಎಲ್ಲ ಕಿತ್ಕೊಂಡ್ ಬರತ್ತೆ. ನೆಕ್ಸ್ಟ್ ಯು ಪಿನ್. ಇದು ನೋಡಿ ಎಡ್ಜಸ್ ಶಾರ್ಪ್ ಆಗಿರುತ್ತೆ. ಇಲ್ಲಿ ಮಣಿ ತರ ಇರೋದು, ಬಾಲ್ ಇರೋದು ಬರುತ್ತೆ, ಅದನ್ನ ತಗೊಂಡ್ರೆ ನಿಮ್ಗೆ ಹೇರ್ಗೆ ಟಕ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಶಾರ್ಪ್ ಇರೋದನ್ನ ತಗೊಳ್ಬೇಕು. ಇದು ಮೀಡಿಯಂ ಸೈಜ್. ಇದರಲ್ಲಿ ನಿಮ್ಗೆ ಸ್ಮಾಲ್, ಮೀಡಿಯಂ ಅಂಡ್ ಲಾರ್ಜ್ ಬರುತ್ತೆ. ನಾನು ಮೀಡಿಯಂ ಮತ್ತೆ ಲಾರ್ಜ್ ಇಟ್ಕೊಂಡಿದ್ದೀನಿ. ಹೇರ್ ಜಾಸ್ತಿ ಇರೋರ್ಗೆ ಇದನ್ನ ಹಾಕಬೇಕಾಗತ್ತೆ. ಹಾಗೆ ನಿಮ್ಮ ಕಿಟ್ ಒಳಗಡೆ ಸೂಜಿ ಇರಬೇಕು. ಇದು ದೊಡ್ಡ ಸೂಜಿ. ಓಕೆ, ದೊಡ್ಡದು ಸೂಜಿ. ಆಮೇಲೆ ಮೀಡಿಯಂ ಮತ್ತೆ ಲಾರ್ಜ್ ಮತ್ತೆ ಸ್ಮಾಲ್ ಒನ್ ಬೇಕಾಗುತ್ತೆ. ಸ್ಮಾಲ್ ಒನ್ ಇದು ಬ್ರೈಡ್ಸ್ಗೆ ಜಾಸ್ತಿ ಯೂಸ್ ಆಗುತ್ತೆ. ಯಾಕೆ ಅಂದ್ರೆ
ನೀವು ಜಡೆ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ಮೇಲೆ ಅಲ್ಲ, ಜಡೆ ಹಾಕಿದ್ಮೇಲೆ ನೆಟ್‌ನ ಸ್ಟಿಚ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಸೊ 3 ಸೈಜ್ ಆಫ್ ಸೂಜಿ ಬೇಕು, ನೀಡಲ್ ಬೇಕು. ನೆಕ್ಸ್ಟು ದಾರ. ಇದು ಚಿಕ್ಕಿರೋ ದಾರ. ಇದು ನಿಮ್ಗೆ ಬೈತಲೆ ಬೊಟ್ಟು, ಮಾಂಗ್ಟಿಕ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಸೊ ಈ ದಾರನೇ ದೊಡ್ಡ ಸೂಜಿಗೆ ಹಾಕೊಳ್ಳೋದು. ಸೊ ನಾನು ಇವಾಗ ಕಿಟ್ಟಲ್ಲಿ ಏನೇನ್ ಬೇಕನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ಇನ್ವಿಸಿಬಲ್ ಪಿನ್ ಅಂತ ಬರುತ್ತೆ. ದಿಸ್ ಇಸ್ ಇನ್ವಿಸಿಬಲ್ ಪಿನ್. ಯು ಪಿನ್ ತರಾನೇ ಇರುತ್ತೆ ನೋಡ್ಲಿಕ್ಕೆ, ಹೇಗ್ ಬೇಕಾದ್ರೂ ಬೆಂಡ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಇದ್ರದ್ದು ಜಾಸ್ತಿ ಉಪಯೋಗ ಇರಲ್ಲ. ಹೇರ್ ಸ್ಟೈಲ್ ಅಲ್ಲಿ ಏನಾದ್ರೂ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ಹೇರ್ದು ಏನಾದ್ರೂ ಒಂದ್ ಪಾರ್ಟ್ ಆಚೆ ಬಂದ್ಬಿಡ್ತು ಆ ತರ ಎಲ್ಲ ಆದ್ರೆ, ಲಾಸ್ಟ್ ಅಲ್ಲಿ ನೀವು ಫುಲ್ ಹೇರ್ ಸ್ಟೈಲ್ ನ ಬಿಚ್ಚಿ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕಿದ್ರೆ ದೂರದಿಂದ ಕಾಣೋದಿಲ್ಲ, ಹತ್ತಿರದಿಂದ ಬಂದು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಕಾಣೋದು. ಅದಕ್ಕೆ ಇದನ್ನ ಇನ್ವಿಸಿಬಲ್ ಪಿನ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಪಿನ್ ಬಾಕ್ಸ್ ನೀವೆಲ್ಲ ಮ್ಯಾಕ್ಸಿಮಮ್ ಇಟ್ಕೊಳ್ಬೇಕಾಗತ್ತೆ. ಸೊ ಸೂಜಿಗೆ, 2 ಸೂಜಿಗೆ ಇದು ದಾರಗಳು ಬ್ಲಾಕ್ ಅಂಡ್ ವೈಟ್. ಜಡೆ ಹೊಲಿಲಿಕ್ಕೆ ಬ್ಲಾಕ್ ಒಂದು, ವೈಟ್ ಅಂದ್ರೆ ಫ್ಲವರ್ಸ್ ಇಡ್ತಾರಲ್ಲ ದಿಂಡು, ಅದು ಸಣ್ಣದಿದ್ರೆ ಈ ದಾರ, ದಪ್ಪ ಇದ್ರೆ ಈ ತರ ಬೇಕು ಕಟ್ಟಕ್ಕೆ. ಓಕೆ, ಈ ತರ ತಿಕ್ಕಾಗಿರೋ ದಾರ ಮತ್ತೆ 2 ಬ್ಲಾಕ್ ಬಂದು ಜಡೆ ಹೊಲಿಲಿಕ್ಕೆ, ಇದು ಅಷ್ಟೇ ಹೂ ಮುಡ್ಸ್ಲಿಕ್ಕೆ. ಇಲ್ಲ ಅಕಸ್ಮಾತ್ ನಿಮ್ದು ಹೇರ್ ನೆಟ್ ಏನಾದ್ರೂ ಸ್ವಲ್ಪ ಬಿಲ್ಲೆ ಕೂರ್ಸುವಾಗ ಎಲ್ಲ ವೈಟ್ ಇತ್ತು ಅಂದ್ರೆ ವೈಟ್ ದಾರನು ಯೂಸ್ ಮಾಡ್ಬೋದು. ಜಾಸ್ತಿ ಬೀಳೋದು ಬ್ಲಾಕ್ ಮತ್ತೆ ಈ ದಾರ. ಓಕೆ, ನೆಕ್ಸ್ಟ್ ಕಟ್ ಮಾಡ್ಲಿಕ್ಕೆ ಸಿಸರ್. ನೆಕ್ಸ್ಟ್ ಹೇರು ಏನಾದ್ರೂ ಬೇಬಿ ಹೇರ್ಸ್ ಇದೆ, ಅದೆಲ್ಲ ಫುಲ್ ನೀಟಾಗಿ ಕುತ್ಕೋಬೇಕು ಆ ತರ ಅಂದ್ರೆ ಇದು ಹೇರ್ ವ್ಯಾಕ್ಸ್. ಓಕೆ, ವ್ಯಾಕ್ಸ್ ಸ್ಟಿಕ್. ಇದನ್ನ ಬ್ರಷ್ ಅಲ್ಲಿ ಹಚ್ಚಿ ಹೇರ್ಗೆ ಹಚ್ಚಿದ್ರೆ ಫುಲ್ ಸೆಟಲ್ ಆಗಿ ಕೂರುತ್ತೆ. ಇಲ್ಲ ಅಂದ್ರೆ ಹೇರ್ ಸ್ಪ್ರೇ ಹಾಕ್ಬೋದು. ಟಾಫ್ಟ್ ಬ್ರ್ಯಾಂಡ್ ಚೆನ್ನಾಗಿದೆ. ಇದು ನಿಮ್ಗೆ ಹೇರ್ ಸ್ಪ್ರೇ ಹಾಕಿದ್ರೆ ವೈಟ್ ಆಗಿ ಹೇರ್ ಮೇಲೆ ಕುತ್ಕೊಳ್ಳಲ್ಲ, ನೀಟಾಗಿರುತ್ತೆ. ಸೊ ಇದು ಹೇರ್ ಸ್ಪ್ರೇ. ಆಮೇಲೆ ಬಾಲ್ಡ್ನೆಸ್ ಕವರ್ ಮಾಡ್ಲಿಕ್ಕೆ ಇದು ಬ್ಲಾಕ್ ಸ್ಪ್ರೇ. ಓಕೆ, ಇದು ನೀಟಾಗಿ ಒಂದ್ ಪೇಪರ್ ಏನಾದ್ರೂ ಅಡ್ಡ ಹಿಡ್ಕೊಂಡು ಮುಖಕ್ಕೆ ಬೀಳ್ದೇ ಇರೋಂಗೆ ಹಾಕ್ಬೇಕಾಗತ್ತೆ. ಇದು ಸ್ಪ್ರೇ. ಇದ್ರಲ್ಲಿ ಕವರ್ ಆಗ್ಲಿಲ್ಲ ಅಂದ್ರೆ ಈ ತರ ಪೌಡರ್ ಇದು ಸಿಗತ್ತೆ. ಇದಕ್ಕೆ ಫೈಬರ್ ಪೌಡರ್ ಅಂತಾರೆ. ಈ ತರದ್ದು ಸಿಗತ್ತೆ. ನೋಡಿ, ಈ ತರ ಪೌಡರಿ ಫಾರ್ಮ್ ಅಲ್ಲೂ ಕವರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಐ ಶಾಡೋ ಪ್ಯಾಲೆಟ್ ಇಂದಾನು ಸಹ ಕವರ್ ಮಾಡ್ಬೋದು.